ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮೀಶೋ ಫೈನ್ಸಲ್ಲಿ ಕಿಚನ್ಗೆ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಅದರಲ್ಲಿ ನನಗೆ ಭಾಳ ಇಷ್ಟವಾದದ್ದು ಆರ್ಡರ್ ಅಂತಂದರೆ ಚಾಪಿಂಗ್ ಬೋರ್ಡ್. ಇದು ಸ್ಟೀಲ್ ಚಾಪಿಂಗ್ ಬೋರ್ಡ್. ಇದು ನನಗೆ 270 ರುಪೀಸ್ಗೆ ಸಿಕ್ಕಿತ್ತು. ಇದು ಆಲ್ಮೋಸ್ಟ್ ತುಂಬ ದೊಡ್ಡದಿದೆ. ಸೊ ಇದರಲ್ಲಿ ನೀವು ವೆಜಿಟೇಬಲ್ಸ್ನ ಕಟ್ ಮಾಡ್ಕೋಬೋದು, ಹಾಗೆ ನೀವು ಇಲ್ಲಿ ಚಪಾತಿ ಕೂಡ ಮಾಡ್ಕೊಳ್ಬೋದು. ಅಷ್ಟು ಚೆನ್ನಾಗಿದೆ. ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ನನಗೆ 275 ರುಪೀಸ್ಗೆ ಸಿಕ್ಕಿತ್ತು. ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ಆ ಲಿಂಕಿಂದ. ನೋಡಿ, ಇದು ಈ ರೀತಿ ಇದೆ. ನಾನು ಇದನ್ನು ನಿಮಗೆ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಯೂಸ್ ಮಾಡೋದು, ಇದರಲ್ಲಿ ಏನೇನೆಲ್ಲ ನಾವು ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಸ್ಟೀಲ್ದು. ನಾವು ಎಲ್ಲಿ ಚಾಪ್ ಮಾಡ್ತೀವಿ ಅಲ್ಲಿಗೆ ಅವರು ಈ ರೀತಿ ಪೇಪರ್ನ ಸ್ಟಿಕ್ ಮಾಡಿದ್ದಾರೆ, ಯಾಕೆಂದರೆ ಅದು ಯಾವುದೇ ರೀತಿಯಾದ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ. ನೋಡಿ, ಈ ರೀತಿ ಎಲ್ಲದನ್ನು ನಾವು ನೀಟಾಗಿ ರಿಮೂವ್ ಮಾಡ್ಕೊಳ್ಬೇಕು. ನೀವು ಅಟ್ ಎ ಟೈಮ್ ಅಡುಗೆ ಮಾಡಬೇಕಾದ್ರೆ ಮಸಾಲೆ ಸಾಮಾನುಗಳು ಮತ್ತು ಏನೆಲ್ಲ ಕಟ್ ಮಾಡ್ಕೊಳ್ಬೋದು ಎಲ್ಲನೂ ಒಟ್ಟಿಗೆ ಮಾಡ್ಕೊಳ್ಬೋದು. ನೀವು ಇಲ್ಲಿ ನೋಡ್ಬೋದು, ಇದು ಎಷ್ಟು ತುಂಬ ದೊಡ್ಡದಿದೆ ಅಂತ ಹೇಳಿ. ಇದನ್ನು ನೀವು ನಿಮ್ಮ ಕಿಚನ್ ಸ್ಲ್ಯಾಬಿಗೆ ಕೂಡ ಫಿಟ್ ಮಾಡ್ಕೋಬೋದು. ಬಹಳ ಈಸಿ ಇದನ್ನು ಹಾಕ್ಕೊಳ್ಳೋದು ಕೂಡ. ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲದನ್ನು ತಿಳಿಸ್ಕೊಡ್ತೇನೆ. ಇವಾಗ ನಾನು ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ನೀಟಾಗಿ ವಾಶ್ ಮಾಡಿದ್ದೀನಿ. ನೋಡ್ಬೋದು ನೀವು, ಅಲ್ಲಿ ಅವರು ಒಂದು ಸ್ಲ್ಯಾಬಿಗೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಎಡ್ಜಲ್ಲಿ ಇದನ್ನು ಕೊಟ್ಟಿದ್ದಾರೆ, ಈ ರೀತಿ ಒಂದು ಪ್ಲೇಟ್ ರೀತಿ. ನೋಡಿ, ಇದನ್ನು ಈ ರೀತಿ ಇಟ್ಟರೆ ಸಾಕು, ಅದು ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಈಸಿಯಾಗಿ ಕೂಡ ತೆಗಿಬೋದು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಮಸಾಲೆನ ಈಸಿಯಾಗಿ ನಾವು ಬೇರೆ ಕಡೆ ಪ್ಲೇಟಿಗೆ ಕೂಡ ಈಸಿಯಾಗಿ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬೋದು. ಸೊ ಈ ರೀತಿ ಸ್ಲ್ಯಾಬಿಗೆ ನಾವು ಅದನ್ನು ಅಟ್ಯಾಚ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನು ನಿಮಗೆ ಇದರಲ್ಲಿ ಆನಿಯನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೋದು ಅಂತ. ನಾವು ಜಾಸ್ತಿ ವೆಜಿಟೇಬಲ್ಸ್ನ ಕೂಡ ಅಟ್ ಎ ಟೈಮ್ ಕಟ್ ಮಾಡ್ಕೊಳ್ಬೋದು. ಯಾವುದೇ ಮಸಾಲೆ ಐಟಮ್ಸ್ ನಾವು ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಸಾಮಾನುಗಳನ್ನು ಒಟ್ಟಿಗೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡು ನಾವು ಅಡುಗೆನ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಈರುಳ್ಳಿನೂ ಕೂಡ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಮತ್ತು ಯಾವುದೇ ರೀತಿಯ ಸ್ಕ್ರ್ಯಾಚಸ್ ಕೂಡ ಆಗಲ್ಲ. ಮತ್ತು ಆಲ್ಮೋಸ್ಟ್ ದೊಡ್ಡದಿದೆ. ಒಟ್ಟಿಗೆ ಎಲ್ಲ ಸಾಮಾನುಗಳನ್ನು ನಾವು ಮಸಾಲೆ ಸಾಮಾನುಗಳಾಗಿರ್ಬೋದು, ತರಕಾರಿಗಳನ್ನಾಗಿರ್ಬೋದು ಒಟ್ಟಿಗೆ ಕಟ್ ಮಾಡ್ಕೊಳ್ಬೋದು. ಎಲ್ಲದನ್ನು ನೀಟಾಗಿ ಒಂದೇ ಕಡೆ ಜೋಡಿಸಿ ಕೂಡ ಇಟ್ಕೊಳ್ಬೋದು. ನೋಡಿ, ನೀವು ಈ ರೀತಿ ನಾವು ಈಸಿಯಾಗಿ ಜೋಡಿಸಿ ಇಟ್ಕೊಳ್ಬೋದು. ಆ್ಯಕ್ಚುಲಿ ಅಲ್ಲಿ ಲೈನ್ ಬರ್ತಾ ಇರೋದು ಅದು ಸ್ಲಿಟ್ ಆಗಿರೋದಲ್ಲ, ಅದು ಬಂದು ನನ್ನ ಕ್ಯಾಮ್ರಾದು ಫ್ಲ್ಯಾಶ್ ಲೈಟ್ ಆನ್ ಆಗಿರೋದು. ನೋಡಿ, ಇವಾಗ ನಾನು ಬೆಳ್ಳುಳ್ಳಿ ಕೂಡ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಎಲ್ಲದನ್ನು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಹಳ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಕಿಚನಲ್ಲಿ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಎಲ್ಲ ವೆಜಿಟೇಬಲ್ಸ್ನ ಅಟ್ ಎ ಟೈಮ್ ಕಟ್ ಮಾಡ್ಕೊಳ್ಬೋದು ಮತ್ತು ಎಲ್ಲ ಮಸಾಲೆ ಐಟಮ್ಸ್ನೂ ಅಷ್ಟೇ ಒಟ್ಟಿಗೆ ಎಲ್ಲದನ್ನು ನೀಟಾಗಿ ನಾವು ಚಾಪ್ ಮಾಡಿ ಇಟ್ಕೊಳ್ಬೋದು. ಇದ್ರ ಮೇಲೆ ಈವನ್ ನಾವು ಚಪಾತಿ ಕೂಡ ಲಟ್ಟಿಸ್ಕೊಳ್ಬೋದು, ಅಥವಾ ನಾವು ಚಪಾತಿ ಹಿಟ್ಟನ್ನು ಕೂಡ ಇದ್ರ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಬೋದು ನಾವು. ನಾನು ಮುಂದಿನ ವೀಡಿಯೋಸಲ್ಲಿ ನಾನು ನಿಮಗೆ ಇದರಲ್ಲಿ ಚಪಾತಿನೂ ಕೂಡ ಹೇಗೆ ಲಟ್ಟಿಸ್ಕೊಳ್ಳೋದು ಅಥವಾ ಚಪಾತಿ ಹಿಟ್ಟನ್ನು ಇದ್ರ ಮೇಲೆ ಹೇಗೆ ಕಲಿಸ್ಕೊಳ್ಳೋದು ಅಂತೇಳಿ ಕೂಡ ತೋರಿಸ್ಕೊಡ್ತೇನೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ಅಪ್ಡೇಟ್ಸ್ ನಿಮಗೆ ಮುಂಚೆನೇ ಸಿಗುತ್ತೆ. ಅದರಿಂದ ಈ ರೀತಿಯಾದ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಿಮಗೆ ಯಾವ ವೀಡಿಯೋಸ್ ಕೂಡ ಮಿಸ್ ಆಗಲ್ಲ. ನೋಡಿ, ಈ ರೀತಿ ಎಲ್ಲದನ್ನು ನಾವು ನೀಟಾಗಿ ಮಾಡ್ಕೊಳ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ. ನೋಡಿ, ಈ ರೀತಿ ನಾವು ಕಸಾನ ಈಸಿಯಾಗಿ ತೊಗೊಳ್ಬೋದು. ಈವನ್ ನಾವೇನಾದರೂ ಚಾಪ್ ಮಾಡ್ಕೊಂಡು ಅದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೂ ಕೂಡ ಈ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು. ಸ್ಲ್ಯಾಬಿಗೆ ಈ ರೀತಿ ಅದನ್ನು ನಾವು ಅಟ್ಯಾಚ್ ಮಾಡಿ ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ನಾವು ಎಲ್ಲ ವೆಜಿಟೇಬಲ್ಸ್ ಅಥವಾ ಎಲ್ಲ ಮಸಾಲೆ ಪದಾರ್ಥಗಳನ್ನ ಅಟ್ ಎ ಟೈಮ್ ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡು ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ಈಗ ನಾನು ಆಲ್ರೆಡಿ ಹೇಳಿರೋಂಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಪ್ರತಿಯೊಂದಕ್ಕೂ ಇದು ತುಂಬ ಈಸಿ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ. ಹಾಗೆ ನಾನು ನಿಮಗೆ ಟೊಮೆಟೊನ ಕೂಡ ಇದ್ರ ಮೇಲೆ ಹೇಗೆ ಕಟ್ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಂದನ್ನು ನೀವು ಯೂಸ್ ಮಾಡ್ಬೋದು ಇದ್ರ ಮೇಲೆ. ಮತ್ತು ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ನಾವು ಲಾರ್ಜ್ ಸ್ಕೇಲಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ ಅಥವಾ ಎಲ್ಲ ಒಟ್ಟಿಗೆ ಒಂದು ಕಡೆ ನಾವು ಇಟ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಮಗೆ ಯಾವುದೇ ಮಸಾಲೆಗಳಾಗಲಿ ಅಥವಾ ಪದಾರ್ಥಗಳು ಮಿಸ್ ಆಗೋದಿಲ್ಲ. ಇದರಲ್ಲಿ ಎಲ್ಲ ಒಟ್ಟಿಗೆ ಮಾಡಿ ಇಟ್ಕೊಳ್ಬೋದ್ರಿಂದ. ನೋಡಿ, ಬಹಳಷ್ಟು ಸ್ಪೇಷಿಯಸ್ ಆಗಿದೆ. ಇದು ತುಂಬ ದೊಡ್ಡದಾಗಿದೆ. ನೀವೆಲ್ಲದನ್ನು ಅಟ್ ಎ ಟೈಮ್ ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡು ಮಾಡ್ಕೊಳ್ಬೋದು.
ಈಗ ಆಲ್ರೆಡಿ ಇದನ್ನು ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ನಿಮ್ಗೆ ಹೇಗಿದೆ ಇದರದ್ದು ಒಪಿನಿಯನ್ ಅಂತ ಕೂಡ ನಮಗೆ ತಿಳಿಸ್ಕೊಡಿ. ನೋಡಿ, ಇವನ್ ಕಾಯಿ ಕೂಡ ನೀವು ಇಲ್ಲೇ ಕಟ್ ಮಾಡ್ಕೊಳ್ಬೋದು, ಕಾಯಿನ ಕೂಡ ತುರ್ಕೊಳ್ಬೋದು, ಮತ್ತು ನೀವು ಫ್ರೂಟ್ಸ್ ಕೂಡ ಇದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಬೋದು. ನನಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮಗೆ ಏನೇ ಕಟ್ ಮಾಡಿಕೊಂಡ್ರು ಈಸಿಯಾಗಿ ನಾವು ಬೇರೆ ಪ್ಲೇಟಿಗಾಗಲಿ ಎಲ್ಲದಕ್ಕೂ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಕಟ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋದಕ್ಕೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಈಸಿಯಾಗಿ ಎಲ್ಲ ಪದಾರ್ಥಗಳನ್ನು ಒಂದು ಸಲ ಕಟ್ ಮಾಡಿ ಇಟ್ಕೊಂಡು ನಾವು ಅಡುಗೆನ ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ನೀವು ಅಲ್ಲಿ ಲಿಂಕ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.